ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಗ್ಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಕ್ರಿಸ್ಮಸ್ಗೆ ಅಂತ ಲೀವ್ ಇತ್ತಲ್ವ, ಹಾಗಾಗಿ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಆ್ಯಸ್ ಯೂಶ್ವಲ್ ನಮ್ಮ ಮನೆ ಕೆಲಸ ಮಾರ್ನಿಂಗ್ ಎದ್ದು ಕೂಡಲೇ ನೆಲ ಎಲ್ಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಗೆ ರಂಗೋಲಿ ಎಲ್ಲ ಹಾಕಿ ಅದೆಲ್ಲ ಕೆಲಸ ಮಾಡಿಕೊಂಡು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡುವಂತ ಮಾಡಿದ್ದೀನಿ. ಬನ್ನಿ, ಮತ್ತು ನೆಕ್ಸ್ಟು ಸ್ವಲ್ಪ ಥಿಂಗ್ಸ್ನ ತರಿಸೋದಿತ್ತು. ಹಾಗೆ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ವೆಜಿಟೇಬಲ್ಸ್ಗೆ ಬಾಸ್ಕೆಟ್ ಬೇಕು ಅಂತ. ಹಾಗೆ ಇವಾಗ ಸ್ಕ್ರೋಲ್ ಮಾಡ್ತಾ ಇದ್ದೆ, ಹಾಗೆ ಸಿಕ್ತು. ಇದು ಆ್ಯಕ್ಚುಲಿ ಜಿಪ್ಟೋ ಇದರಲ್ಲಿ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಆರ್ಡ್ರ್ ಹಾಕಿದೆ. ಕ್ರಿಸ್ಮಸ್ ಆಫರ್ ಇತ್ತು. ಸೊ ಐ ಥಿಂಕ್ ಇದು ನನಗೊಂದು 140 ಸಿಕ್ತು. ಚೆನ್ನಾಗಿರುತ್ತೆ. ಏನಾದರೂ ಮನೇಲಿ ಥಿಂಗ್ಸ್, ಇವಾಗ ತರಕಾರಿ, ಫ್ರೂಟ್ಸು, ಇನ್ನೇನಾದರೂ ಅಂದರೆ ಎಲ್ಲ ಥಿಂಗ್ಸನ್ನು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಥಿಂಗ್ಸನ್ನು ನಾವು ಈ ಥರ ಸ್ಟೋರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಮತ್ತು ವಾಶ್ ಮಾಡೋಕ್ಕಾಗುತ್ತೆ. ಇವಾಗ ಏನಾದ್ರು ತರಕಾರಿ ವಾಶ್ ಮಾಡಬೇಕಾದ್ರೆ ಇದ್ರಲ್ಲಿ ನೀರು ಹಾಕಿದ್ರೆ ನೀಟಾಗಿ ವಾಶ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಗೈಸ್. ಹಾಗೆ ಕಿಚನ್ನ ಕ್ಲೀನ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದೆ. ಅದೇ ಥರ ನನಗೆ ಈ ಥರ ಬಾಕ್ಸ್ ಸಿಕ್ತು. ನಾನು ಅದ್ರ ಮೇಲ್ಗಡೆ ಇರೋ ಸ್ಟಿಕ್ಕರ್ನ ಕಿತ್ತಿದೆ, ಬಟ್ ಆದರೂ ಆ ಗಮ್ ಹೋಗಿರಲಿಲ್ಲ. ಹಾಗಾಗಿ ಇದಕ್ಕೆ ಒಂದು ಐಡಿಯಾ ಮಾಡುವ ಅಂತ ಹೇಳ್ಬಿಟ್ಟು ಒಂದು ಬೌಲಲ್ಲಿ ವಾಟರ್ ಬಿಸಿ ಮಾಡಿಕೊಂಡೆ, ಅಂದ್ರೆ ಬೆಚ್ಚಗೆ ಆಗಬೇಕು. ಆಮೇಲೆ ಆ ಪ್ಲಾಸ್ಟಿಕ್ ಬಾಟಲ್ನ ಅದರಲ್ಲಿ ನೆನೆಸೋಕ್ಕಿಟ್ಟೆ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಅದು ತುಂಬ ಹಾಟ್ ವಾಟರ್ನ ತೊಗೊಬೇಡಿ, ಬಿಕಾಸ್ ಪ್ಲಾಸ್ಟಿಕ್ ಕರಗೋಗ್ಬೋದು. ಸೊ ಬೆಚ್ಚಗಿರಲಿ. ಸೊ ಅದು ನೀಟಾಗಿ ಅದರಲ್ಲಿ ಡಂಪ್ ಆಗಬೇಕು. ಅದಾದಮೇಲೆ ನಮ್ಮ ಹತ್ರ ಸೋಪ್ ಇರುತ್ತಲ್ಲ, ನಾರ್ಮಲ್ ಸೋಪಲ್ಲಿ ಅದನ್ನ ವಾಶ್ ಮಾಡಿ, ಪಾತ್ರೆ ತೊಳೆಯೋ ಸೋಪಲ್ಲಿ ಈ ಥರ ಬರುತ್ತೆ, ಹಾಗೆ ಒಣಗಿಸಿ. ಸೊ ಹಾಗೆ ನಾನು ಹೇಳಿದಾಗೆ ಕಿಚನ್ನ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ಬೋದು ಇಲ್ಲಿ ಟೈಲ್ಸ್ಗೆಲ್ಲ ಒಂಥರ ಈ ಎಣ್ಣೆ ಜಿಡ್ಡು ಅಂಟ್ಕೊಂಡಿರುತ್ತೆ, ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂಥ ವಿಂಡೋ ಇಲ್ಲ. ಸೊ ಆ ರೀಸನ್ಗೋಸ್ಕರ ಇಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ಇವತ್ತು ಅದನ್ನು ಕೂಡ ಕ್ಲೀನ್ ಮಾಡಿಬಿಡುವ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಗೈಸ್, ನಮ್ಮದು ಬ್ಯಾಂಗ್ಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಜೀವನ, ಪ್ರತಿದಿನವೂ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನಮ್ಗೆ ಆಫೀಸು ಇರುತ್ತೆ, ಈ ಕಡೆ ಆಫೀಸ್ ಕೆಲಸ ಮಾಡ್ಕೊಂಡು ಆ ಕಡೆ ಮನೆ ಕೆಲಸನೂ ಮಾಡಬೇಕಾಗತ್ತೆ. ಹಾಗಾಗಿ ನಾರ್ಮಲಾಗಿ ಬೇಸಿಕ್ಕಾಗಿ ಜಸ್ಟ್ ಗ್ಯಾಸ್ ಆಗಿರಲಿ, ಏನಾದ್ರು ಬಾಕ್ಸಸ್ ಆಗಿರಲಿ, ಆ ಥರ ಕ್ಲೀನ್ನ ಮಾಡ್ಕೊತೀವಿ. ಬಟ್ ಈ ಥರ ಟೈಲ್ಸು ಪ್ರತಿಯೊಂದು ಮೂಲೆ ಕ್ಲೀನ್ ಮಾಡೋದು ಯಾವಾಗಾದರೂ ವೀಕ್ಲಿ ಒನ್ಸ್ ಇಟ್ಕೊತೀವಿ, ಇಲ್ಲ 15 ಡೇಸ್ ಒಂದ್ಸಲ ಮಾಡ್ತಾ ಇರ್ತೀನಿ. ಸೊ ಅವಾಗ ನನಗೆ ಯಾವಾಗ ಟೈಮ್ ಸಿಗುತ್ತೋ ಹಾಗೆ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಅಂದರೆ ನಾವು ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ಅದು ತುಂಬ ಗಲೀಜಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಇಷ್ಟ ಆಗಲ್ಲ. ಬಿಕಾಸ್ ನಾವು ಮನೇನ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಒಳ್ಳೆಯದು. ಬಿಕಾಸ್ ಇವಾಗ ನೋಡಿ, ಮನೇನ ನೋಡೋದಕ್ಕಿಂತ ನೀವು ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಅಂತ ನೋಡ್ತಾರೆ ಜನ. ಬಿಕಾಸ್ ನನ್ನ ಪ್ರಕಾರ ಹಾಗೇ. ಯಾಕಂದರೆ ಮನೆ ಎಷ್ಟು ದೊಡ್ಡದಾಗಿದ್ರೂ ಆ ಮನೆ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ದೊಡ್ಡ ಮನೆ ಇದ್ದರೆ ಆಗಲಿಲ್ಲ, ಮನೇನ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು. ಸೊ ಇವಾಗ ಕೆಲವೊಂದು ಚಿಕ್ಕ ಮನೆ ಇದ್ರೂ ಎಷ್ಟು ನೀಟಾಗಿ ಇಟ್ಕೊತಾರೆ. ಸೊ ಆ ಥರ. ಸೊ ಫೈನಲಿ ನನ್ನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಹಾಗೆ ಗೈಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಊರಲ್ಲಿರೋ ಮನೆ ಅಂದರೆ ನನ್ನ ಹಸ್ಬೆಂಡ್ ಮನೆಯನ್ನು ವಿಡಿಯೋ ಮಾಡಿ ಅಂತ. ಅಂದರೆ ನನ್ನ ಫ್ರೆಂಡ್ಸು, ನನಗೆ ವ್ಯೂವರ್ಸ್ ಯಾರೂ ಕೇಳಿಲ್ಲ. ಬಿಕಾಸ್ ಇನ್ನೂ ಅಷ್ಟು ದೊಡ್ಡದಾಗಿ ವ್ಯೂವರ್ಸ್ ಆಗಿಲ್ಲ ನನಗೆ. ನನ್ನ ಫ್ರೆಂಡ್ ಸರ್ಕಲಲ್ಲೇ ನನಗೆ ಸಜೆಸ್ಟ್ ಮಾಡ್ತಾರಲ್ಲ, ಅವರೆಲ್ಲ ಹೇಳ್ತಾಯಿದ್ರು ಹೋಮ್ ಟೂರ್ ಮಾಡು ನಿಮ್ಮ ಮನೆ, ನಿಮ್ಮ ಊರಲ್ಲಿರೋ ಮನೇನ ಅಂತ. ನೋಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಸೊ ಇದು ಫೈನಲಿ ಕ್ಲೀನ್ ಆದಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ಐ ಥಿಂಕ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಕಿಚನನ್ನು ಕ್ಲೀನ್ ಮಾಡಿದೆ. ಹಾಗೆ ಒಂದು ಕಿಚನ್ ಟೂರ್ನ ಮಾಡುವ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಹೀಗೆ ತೋರಿಸ್ತೀನಿ ನಾನು ಹೇಗೆ ನನ್ನ ಕಿಚನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಆನ್ಲೈನಲ್ಲಿ ಸಿಗುವಂಥ ಥಿಂಗ್ಸನ್ನು ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಗೈಸ್, ಇದು ನಮ್ಮ ಪುಟ್ಟ ಕಿಚನ್. ಇದು ನಾವಿರೋದು ಬಾಡಿಗೆ ಮನೆಯಲ್ಲಿ. ಸೊ ಇದು ಒಂದು 20 ವರ್ಷ ಹಳೆ ಮನೆ ಅಂತೆ. ಸೊ ಇಲ್ಲಿ ಮುಂಚೆ ಇದ್ದವರು 20 ಇಯರ್ಸ್ ತನಕ ಇಲ್ಲಿ ಇದ್ದು ಅವ್ರು ಬಿಟ್ಟು ಹೋದ್ಮೇಲೆ ನಾವು ಇಲ್ಲಿ ಬಂದಿರೋದು. ಸೊ ಅದೊಂಥರ ಖುಷಿ ಇದೆ. ಸೊ ಬನ್ನಿ, ಸ್ಟಾರ್ಟಿಂಗಲ್ಲಿ ಇದು ಬಂದುಬಿಟ್ಟು ಶೆಲ್ಫು. ಮೇಲ್ಗಡೆ ಬಂದ್ಬಿಟ್ಟು ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಮಧ್ಯದಲ್ಲಿ ಬಾಕ್ಸಸ್ಸು, ಅದರಲ್ಲಿ ಥಿಂಗ್ಸ್, ಮನೆಗೆ ಬೇಕಾದಂಥ ಸಾಮಾನುಗಳು, ಎಕ್ಸ್ಟ್ರಾ ಏನೇನು ಥಿಂಗ್ಸ್ ಉಳಿದಿರುತ್ತಲ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಅಂಥ ಥಿಂಗ್ಸನ್ನು ಅದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೆಳಗಡೆ ಬಂದುಬಿಟ್ಟು ನಾರ್ಮಲಿ ನನಗೆ ಈಸಿಯಾಗಿ ಹ್ಯಾಂಡಿಯಾಗಿ ಯಾವ್ಯಾವ್ದು ಕೈಗೆ ಈಸಿ ಪಟ್ಟ ಅಂತ ಸಿಗಬೇಕು ಆ ಥರದ್ದೆಲ್ಲ ಜೋಡಿಸ್ಕೊಂಡಿದ್ದೀನಿ. ಸೊ ಕೆಳಗಡೆ ಬಂದರೆ ಇದು ನಮ್ಮ ಶೆಲ್ಫು. ಈ ಕಡೆ ಗ್ಯಾಸ್ನ ಇಟ್ಕೊಂಡಿದ್ದೀನಿ.
ಆ್ಯಂಡ್ ಈ ಕಾರ್ನರಲ್ಲಿ ಮಿಕ್ಸಿ ಆ್ಯಂಡ್ ಕೆಳಗಡೆ ಒಂದು ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಉಪ್ಪಿನ ಅಂದರೆ ಈಸಿಯಾಗಿ ನಮ್ಗೆ ಹ್ಯಾಂಡಿಯಾಗಿ ಸಿಗಲಿ ಅಂತ ಚಿಕ್ಕ ಪಿಂಗಾಣಿಯಲ್ಲಿ ಕೂಡ ಉಪ್ಪನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನೇ ಮಾಡ್ಕೊಂಡಿರೋಂಥದ್ದು, ಬಾಟಲ್ನ ಕಟ್ ಮಾಡಿಬಿಟ್ಟು ಈ ಥರ ಮಾಡಿದ್ದೀನಿ. ಐ ಥಿಂಕ್ ಇದು ಯೂಟ್ಯೂಬಲ್ಲಿ ವಿಡಿಯೋನು ನೋಡ್ಬಿಟ್ಟೆ ಮಾಡಿರೋದು. ಸೊ ಈ ಥರ ಇದರಲ್ಲಿ ಎಲ್ಲ ಚಾಕು ಸೀಸರ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ನಿಮಗೆ ಇದು ನೋಡಿ, ಯಾರಾದರೂ ಬ್ಯಾಂಗ್ಳೂರಲ್ಲಿ ನಿಮ್ಮ ಫಿಶ್ನ ಏನಾದರೂ ಕಟ್ ಮಾಡ್ಕೊಳಕ್ಕೆ ಮನೇಲಿ ಥಿಂಗ್ಸ್ ಅಂದರೆ ಕೆಲವೊಬ್ಬರು ಇವಾಗ ಆನ್ಲೈನಲ್ಲಿ ಕೆಲವೊಂದು ಇದು ವೆಬ್ಸೈಟಲ್ಲಿ ನಮ್ಮ ಫಿಶನ್ನು ಆರ್ಡ್ರ್ ಮಾಡಿದಾಗ ಅದು ನಮಗೆ ಕ್ಲೀನಾಗಿ ಬರೋಲ್ಲ, ಕಟ್ ಮಾಡಿ ಬರೋಲ್ಲ, ಫುಲ್ ಫಿಶ್ಶೇ ಬಂದುಬಿಡುತ್ತೆ. ಆ ಟೈಮಲ್ಲಿ ನಮ್ಗೆ ಕಟ್ ಮಾಡ್ಕೊಳಕ್ಕೆ ಬೇಕು ಅಂದರೆ ಈ ಥರ ಸೀಸರ್ ಸಿಗುತ್ತೆ. ಇದು ನಾನು ಜಿಪ್ಟೋದಿಂದ ಆರ್ಡ್ರ್ ಮಾಡಿರೋದು. ಸೊ ನೋಡಿ, ನಿಮ್ಗೆ ಯಾರಿಗಾದ್ರು ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕೊಡ್ತೀನಿ. ಸೊ ಇದೇನೋ ತಲೆನ ಕಟ್ ಮಾಡೋದಂತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಾನೊಂದು ಚಿಕ್ಕ ಸ್ಟ್ಯಾಂಡ್ನ ಆರ್ಡ್ರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ದೊಡ್ಡ ಸ್ಟ್ಯಾಂಡ್ ಅಂತಲೇ ಆರ್ಡ್ರ್ ಮಾಡಿರೋದು, ಪಾತ್ರೆನೆಲ್ಲ ಇಟ್ಕೊಳ್ಳೋಕ್ಕೆ. ಬಟ್ ನನಗೆ ಬಂದಿರೋದು ಇಷ್ಟು ಚಿಕ್ಕದಾಗಿ ಬಂದಿದೆ. ಬಟ್ ಸುಮ್ಮನೆ ರಿಟರ್ನ್ ಏನೋ ಮಾಡೋದು. ಇದು ಐ ಥಿಂಕ್ ಒಂದು 300 ಏನೋ ಕೊಟ್ಟಿದ್ದೆ, ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ನಾನು ಈ ಥರ ಚಿಕ್ಕ ಪುಟ್ಟ ಪಾತ್ರೆಗಳು ಇವಾಗ ಸ್ಟ್ಯಾಂಡಲ್ಲಿ ಇಟ್ಟರೆ ಬಿದೋಗೋಂಥದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೆ. ಆ್ಯಂಡ್ ಮಿಕ್ಸಿ ಜಾರ್ಸ್ಗಳು, ಕಪ್ಪು, ಆ್ಯಂಡ್ ಇದು ಬಂದುಬಿಟ್ಟು ಕುಟಾಣಿ, ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಚಪ್ತೀವಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪಕ್ಕದಲ್ಲೇ ಈ ಥರ ಪಾತ್ರೆ ಎಲ್ಲ ಹಾಕೋದಕ್ಕೆ, ವಾಶ್ ಮಾಡಿದ್ಮೇಲೆ ಇದು ಪಾತ್ರೆ ಸ್ಟ್ಯಾಂಡ್ ಅಂದರೆ ಚಿಕ್ಕದು ರ್ಯಾಕ್ ಅಲ್ಲ, ಇದಕ್ಕೇನಂತೀವಿ, ರ್ಯಾಕ್, ಬಾಸ್ಕೆಟ್ ಥರ. ಓಕೆ, ಪಾತ್ರೆ ವಾಶ್ ಮಾಡಿದ್ಮೇಲೆ ಆ ಬಾಸ್ಕೆಟಲ್ಲಿ ಹಾಕ್ಬಿಡ್ತೀವಿ. ಸೊ ಅಲ್ಲಿಂದ ವಾಟರ್ ಡ್ರೈ ಆದಮೇಲೆ ಸ್ಟ್ಯಾಂಡಿಗೆ ಹಾಕ್ತೀವಿ. ಸೊ ಇದಿಷ್ಟು ಬಂದುಬಿಟ್ಟು ಇಲ್ಲಿ ನಾನು ಜೋಡಿಸ್ಕೊಂಡಿರೋದು ಈ ಥರ. ಆ್ಯಂಡ್ ಈ ಕಡೆ ಇದು ಕಟ್ಟಿಂಗ್ ಟ್ರೇ, ಇದು ಬಂದುಬಿಟ್ಟು ನಾನು ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಜಿಪ್ಟೋದಿಂದ. ಸೊ ಇದು ಬಂದುಬಿಟ್ಟು ಸ್ಟೀಲ್ದು, ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದೊಂದು ನನಗೆ 250 ರೇಂಜಲ್ಲೇನೋ ಸಿಕ್ಕಿದೆ. ಅದು ನೀವು ಅಂದ್ಕೋಬೋದು, ಯಾಕೆ ಚಾಕುಯಿಂದ ಕಟ್ ಮಾಡಿದ್ರೆ ಅದ್ರ ಮೇಲೆ ಮಾರ್ಕ್ ಬೀಳ್ಬೋದಲ್ಲ ಅಂತ. ಬೀಳತ್ತೆ. ಈಗ ನಾರ್ಮಲಾಗಿ ನನ್ನ ಹತ್ರ ಮುಂಚೆ ಪ್ಲಾಸ್ಟಿಕ್ದಿತ್ತು, ಅದು ಕೂಡ ಮಾರ್ಕ್ ಬೀಳ್ತಿತ್ತು. ಇವಾಗ ನೀವು ವುಡ್ಡದ್ದು ತೊಗೊಂಡ್ರು ವುಡ್ಡದ ಮೇಲೂ ಮಾರ್ಕ್ ಬೀಳತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಬಟ್ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಆ್ಯಂಡ್ ನಾರ್ಮಲಿ ಇದು ಸಿಂಕು. ಹಾಗೆ ಕೆಳಗಡೆ ಇದು ಸ್ವಲ್ಪ ಓಪನ್ ಇದೆ ನಮ್ಮದು, ಅಂದರೆ ಫರ್ನಿಷ್ಡ್ ಆಗೇನು ಇಲ್ಲ ಡೋರು ಆ ಥರ. ಸೊ ಹಾಗಾಗಿ ನಾನು ನೀಟಾಗಿ ಇಲ್ಲಿ ಅಕ್ಕಿ, ಬೇಕಾಗಿರೋದು ಅಕ್ಕಿ ಆ್ಯಂಡ್ ಥಿಂಗ್ಸ್ ನಮಗೇನಾದರೂ ಬೇಕಾದರೆ ಇದು ಚಪಾತಿ ಮಾಡೋ ಮಣೆ, ತವ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಬಂದುಬಿಟ್ಟು ವಾಟರ್ ಕ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಬಂದರೆ ಇದು ನಮ್ಮ ತರಕಾರಿ ಸ್ಟ್ಯಾಂಡು. ಕೆಳಗಡೆ ಆನಿಯನ್ಸು, ಬಟಾಟೆ, ಆಲೂಗಡ್ಡೆ ಆ ಥರ ಇಟ್ಕೊತೀವಿ. ಆ್ಯಂಡ್ ಈ ಕಡೆ ಸಿಲಿಂಡರು, ಇದು ವಾಟರ್ ಕ್ಯಾನ್. ನಮಗೆ ವಾಟ್ರ್ ಖಾಲಿ ಆದ್ಕೊಳ್ಳೆ ತಗೊಬರಕ್ಕೆ ಈಸಿ ಆಗಬೇಕಲ್ಲ, ಅದೇ ಥರ. ಹಾಗೆ ಇಲ್ಲೊಂದು ಮ್ಯಾಟ್ನ ಹಾಕ್ಕೊತೀನಿ, ಯಾಕಂದರೆ ನೀರು ಅವಾಗವಾಗ ಬೀಳ್ತಾ ಇರುತ್ತಲ್ಲ, ನೀಟಾಗಿ ಇರಲಿ ಅಂತ. ಸೊ ಇದು ಹೀಗೆ ಬಂದರೆ ಇದು ನಾನು ಮಾಡಿರೋ ಪೇಂಟಿಂಗು ಸುಮ್ಮನೆ ಟೈಮ್ ಪಾಸ್ಗಂತ ಮಾಡಿದ್ದೆ, ಸುಮ್ಮನೆ ಇರಲಿ ಅಂತ. ಯಾಕಂದರೆ ಉಮ್ಮನ್ ಅಂದರೆ ಕಿಚನ್ ಅಲ್ವಾ, ಅಮ್ಮ ಯಾವಾಗಲೂ ಕಿಚನಲ್ಲೇ ಇರ್ತಾರಲ್ಲ, ಅದೇ ಥರ ಮೈಂಡಲ್ಲಿ ಗರ್ಲ್ ವುಮನ್ಗೂ ಕಿಚನ್ಗೂ ಏನೋ ಸಂಬಂಧ ಇದೆ ಅನ್ನೋ ಥರ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ಇದು ನಮ್ಮ ಸ್ಟ್ಯಾಂಡು. ಇದು ಕೂಡ ತುಂಬ ಚಿಕ್ಕದಾಗಿದೆ. ನಾನು ಇದರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಿ ಮೇಲುಗಡೆ ನಮ್ಗೆ ಬೇಕಾಗಿರೋಂಥ ದಿನಸಿ, ನಾರ್ಮಲಾಗಿ ಬೇಕಾಗಿರೋ ಥಿಂಗ್ಸ್ನ ಮೇಲುಗಡೆ ಬಾಕ್ಸಲ್ಲಿ ಜೋಡಿಸ್ಕೊಂಡಿದ್ದೆ. ಆ್ಯಂಡ್ ಈ ರ್ಯಾಕಲ್ಲಿ ಬಂದುಬಿಟ್ಟು ಎಲ್ಲ ಪಿಂಗಾಣಿ ಐಟಮ್ಸ್ಗಳು. ಆ್ಯಂಡ್ ಇಲ್ಲಿ ಸ್ಟೀಲ್ ಲೋಟ, ಈ ಕಡೆ ಪ್ಲೇಟ್ಸು, ಇಲ್ಲಿ ಚಿಕ್ಕ ಚಿಕ್ಕದು. ಆ್ಯಂಡ್ ಕೆಳಗಡೆ ಕೂಡ ಹ್ಯಾಂಗ್ ಮಾಡ್ಬೋದು ಈ ಥರ. ಸೊ ಹೀಗೆ ಬಂದರೆ ನೆಕ್ಸ್ಟು ಈ ಥರ ಬಂದರೆ ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಮತ್ತು ಇದನ್ನು ಫ್ರಿಜ್ಜನ್ನು ಇಟ್ಕೊಳ್ಳೋ ವ್ಯವಸ್ಥೆ ಇದೆ. ಸೊ ಇದೊಂಥರ ಉದ್ದ ಆಗಿದೆ ಕಿಚನ್. ಈ ಕಡೆ ಒಂದು ಈ ಥರ ಟರ್ನ್ ಆದರೆ, ಸೊ ನಾರ್ಮಲಿ ಎಲ್ಲರ ಮನೆ ಥರ ಫ್ರಿಜ್ಜಲ್ಲಿ ಏನೇನು ಥಿಂಗ್ಸ್ ಇದೆಯೋ ಅದಷ್ಟೇ ಇಟ್ಕೊಂಡಿದ್ದೀರಿ. ಆ್ಯಂಡ್ ಇದು ಸ್ವಲ್ಪ ಓಪನ್ ಆಗಿರಲಿ ಅಂತ ನನಗೆ ಜಸ್ಟ್ ನಿಮಗೆ ಹೇಳಿದ್ನಲ್ಲಿ ಇದು ಆರ್ಡ್ರ್ ಮಾಡಿದ್ದು. ಸೊ ಇದರಲ್ಲಿ ಇದು ಕ್ಯಾರೆಟ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ, ಬೀನ್ಸ್ ಆದರೂ ಅಷ್ಟೇ ಒಂಥರ ಒಣಗೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಆ್ಯಂಡ್ ಇದರಲ್ಲಿ ಫ್ರೂಟ್ಸ್ನ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದೆ ಈ ಕಂಟೈನರ್ನ. ಇದು ಫ್ರಿಜ್ ಒಳಗಡೆ ನಿಮ್ಗೆ ಏನಾದರೂ ಥಿಂಗ್ಸ್ ಹಾಳಾಗ್ತಿದೆ, ಏನಾದರೂ ಸೊಪ್ಪು ಆ ಥರ ಇದ್ದಾಗ ಇದರೊಳಗಡೆ ಇಟ್ಟರೆ ಏನೂ ಆಗೋಲ್ಲ ಅನ್ನೋ ಥರ. ಸೊ ಇದು ನಮ್ಮ ಫ್ರಿಜ್ಜು. ನೆಕ್ಸ್ಟು ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ, ನಾರ್ಮಲಿ ಸೆಮಿ ವಾಷಿಂಗ್ ಮಿಷಿನು. ಆ್ಯಂಡ್ ಅದ್ರ ಹಿಂದ್ಗಡೆ ಇರೋದು ಸ್ವಲ್ಪ ಸ್ಟೋರೇಜಿಗೆ ಇಟ್ಕೊಂಡಿದ್ದೀನಿ, ಏನಾದ್ರು ಥಿಂಗ್ಸ್ ಇರುತ್ತಲ್ವ ಆ ಥರ. ಸೊ ಇದು ನಮ್ಮ ಬ್ಯಾಕ್ ಸೈಡ್ ಲುಕ್. ಸೊ ಓವರಾಲ್ ನಮ್ಮ ಈ ಕಿಚನ್ ಹೀಗಿದೆ.
ಸೊ ಬಾಡಿಗೆ ಮನೇಲಿ ನಾವೇನು ಅಲ್ಟ್ರೇಷನ್ ಮಾಡೋ ಥರ ಇಲ್ಲ. ಸೊ ಹೇಗಿದೆಯೋ ಹಾಗೆ ಅದನ್ನು ಯುಟಿಲೈಸ್ ಮಾಡಬೇಕಾಗತ್ತೆ. ಸೊ ನಮ್ಮಿಂದ ಏನು ಎಕ್ಸ್ಟ್ರಾ ಜಸ್ಟ್ ನಾರ್ಮಲ್ ಟೆಂಪ್ರವರಿಯಾಗಿ ಏನಾದರೂ ಯೂಸ್ ಮಾಡೋಂಥ ಥಿಂಗ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ ಅಷ್ಟೇ. ಯಾವುದೇ ರೀತಿಯ ಡ್ಯಾಮೇಜ್ ಆಗೋಂಥ ಥಿಂಗ್ಸ್ನ ಮಾಡೋಕ್ಕಾಗಲ್ಲ. ಅಲ್ಟ್ರೇಷನ್ ಏನು ಮಾಡೋ ಹಾಗಿಲ್ಲ ನಾವು. ಅದೇನು ಗೊತ್ತಾ, ನನಗೆ ಗಿಡ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಕೂಡ ಕೆಲವೊಂದು ಪಾಟ್ನ ತಂದು ಹಾಕ್ಕೊಂಡಿದ್ದೀನಿ. ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವೆಲ್ಲರೂ ಹೊರಗಡೆ ಹೋದಾಗ ಅದನ್ನು ನೀರಿಗೆಲ್ಲ ಹಾಕೋದು ತುಂಬ ಕಷ್ಟ ಅನಿಸುತ್ತೆ. ಗೊತ್ತಿಲ್ಲ ನಮ್ಮ ಹತ್ರ ಹಿಂಗಾಗುತ್ತೋ ಆದಷ್ಟು ಅದನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೆ. ಹಾಗೆ ಇದೆರಡು ಇಂಡೋರ್ ಪ್ಲ್ಯಾಂಟ್ಸು. ಸೊ ಇವಕ್ಕೆ ಅಷ್ಟು ನೀರು ಬೇಕಾಗಲ್ಲ. ಸೊ ಒಂದು ಸಲ ಹಾಕಿದರೆ ಅದು 2 days ತನಕ ಹಾಕಬೇಕು ಅಂತೇನು ಪ್ರಾಬ್ಲಮ್ ಇಲ್ಲ. ಸೊ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಈ ಥರ ಸ್ಪ್ರೇ ಮಾಡಬೇಕಾಗತ್ತೆ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ಗೆ. ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ. ಇಲ್ಲಿ ನೀವು ನೀರನ್ನು ಹಾಕಿಟ್ರೆ ನೀವು ಎಲ್ಲಾದರೂ ಊರಿಗೆ ಹೋದ್ರೆ ಅಥವಾ ಎಲ್ಲಾದರೂ ಹೋದರೂ ಕೂಡ ಅದು ಇಲ್ಲಿಂದ ನೀರನ್ನು ಹೀರ್ಕೊಳ್ಳುತ್ತೆ. ಇದಕ್ಕೆ ಬತ್ತಿ ಅಂತ ಕೆಳಗಡೆ ಬತ್ತಿ ವ್ಯವಸ್ಥೆ ಇರುತ್ತೆ. ಸೊ ಆ ಬತ್ತಿ ಸಹಾಯದಿಂದ ಇದು ನೀರನ್ನು ಎಳ್ಕೊಳ್ಳುತ್ತೆ. ಅದೊಂದು ಒಳ್ಳೆಯ ವಿಶೇಷತೆ. ಇದಕ್ಕೊಂದು ಹೆಸರಿದೆ, ನನಗೆ ನೀಟಾಗಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈ ಥರ ನೀರನ್ನ ಸ್ಪ್ರೇ ಮಾಡಬೇಕು. ಸೊ ಮನೆ ಒಳಗಡೆ ಗಿಡ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವ. ನನಗೆ ದೊಡ್ಡ ದೊಡ್ಡ ಗಿಡನ ಹಾಕ್ಕೋಬೇಕು ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಆಸೆ ಇದೆ. ನೋಡೋಣ ನೆಕ್ಸ್ಟು ನಮ್ಮ ಸ್ವಂತ ಮನೆ ಮಾಡ್ಕೊಂಡಾಗ ಮಾಡಬೇಕದೆಲ್ಲ. ಸೊ ಇನ್ನೊಂದು ಕಡೆ ಫಿಶ್ ಟ್ಯಾಂಕ್ ರೆಡಿ ಆಗ್ತಾ ಇದೆ. ಇದು ಕಂಪ್ಲೀಟ್ ವೀಡಿಯೋನ ನಾನೊಂದು ಸೆಪ್ರೇಟ್ ವೀಡಿಯೋನ ಮಾಡ್ತಿದ್ದೀನಿ. ಇದು ಪ್ರತಿಯೊಂದು ಒಂದು ಗ್ಲಾಸ್ ಜೋಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ನಮ್ಮ ಹಸ್ಬೆಂಡೇ ಮಾಡ್ತಾ ಇರೋದು. ಅಂದರೆ ಅವರೇ ಹೊರಗಡೆಯಿಂದ ತಂದಿರೋದಲ್ಲ, ಇದು ಅವರೇ ಕೂತ್ಬಿಟ್ಟು ಈ ಥರ ಜೋಡಿಸಿರೋದು. ಜಸ್ಟ್ ಕಟ್ಟಿಂಗ್ ಅಷ್ಟೇ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಇದು ಕೂಡ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಫಿಶ್ನ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಆದಷ್ಟು ಬೇಗ ಆ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ನಮಗೆ ಜಿಪ್ಟೋ ರಿಟರ್ನ್ ಗಿಫ್ಟ್ ಬಂದಿತ್ತು, ಅಂದರೆ ಕ್ರಿಸ್ಮಸ್ಗೆ ಅಂತ. ಯಾಕಂದರೆ ನಾವು ಇವಾಗ more than 499 ಏನಾದರೂ ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ರೆ ನಮಗೆ ಗಿಫ್ಟ್ ಸಿಕ್ತಿತ್ತು. ಸೊ ಹಾಗೆ ಆರ್ಡ್ರ್ ಮಾಡಿದ್ದೆ. ಬಟ್ ಈ ಗಿಫ್ಟ್ ಕೂಡ ಬಂದಿತ್ತು. ಬಟ್ ಏನಾಗಿದೆ ಅಂದರೆ ಇದು ಯಾರೋ ಇದನ್ನು ಓಪನ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ನೋಡಿ, ಈ ಥರ ಕಿತ್ತಿದ್ದಾರೆ. ಈ ಸೀಲ್ ಇದೆ, ಸೀಲ್ನ ಕಿತ್ತುಬಿಟ್ಟು ಇದರಲ್ಲಿರೋದು ಸ್ವಲ್ಪ ಥಿಂಗ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ಓನ್ಲಿ ಏನಂದ್ರೆ ಒಂದು 4-5 ಐಟಮ್ ಅಷ್ಟೇ ಇಟ್ಬಿಟ್ಟು, ಏನಾದ್ರು ಚೆನ್ನಾಗಿ ಅದ್ರಲ್ಲಿ ಪರ್ಫ್ಯೂಮ್ ಎಲ್ಲ ಬಂದಿತ್ತು. ನಾನು ನೋಡಿದೆ ಆ ವಿಡಿಯೋನ, ಅದೆಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ. ಬರೀ ಒಂದು 4-5 ಥಿಂಗ್ಸ್ನ ಇಟ್ಬಿಟ್ಟು ಈ ಥರ ಮಾಡಿದ್ದಾರೆ. ಎಂಥ ಜನ ಇರ್ತಾರೆ ಅಂತ. ಇದರಲ್ಲಿ ಇವಾಗ ಯಾರು ಎತ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಶಾಪಿಂದ ಬರ್ಬೇಕಾದ್ರೆ ಅದು ಸೀಲಾಗಿ ಬಂದಿತ್ತು, ಅಥವಾ ಮಧ್ಯದಲ್ಲಿ ಡೆಲಿವರ್ ಮಾಡ್ಬೇಕಾದ್ರೆ ಡೆಲಿವರ್ ಬಾಯ್ ಏನಾದರೂ ತಗೊಂಡೋ ಏನೋ ಗೊತ್ತಾಗಲ್ಲಪ್ಪ. ಇದು ಬೇಜಾರಾಯಿತು. ರಿಟರ್ನ್ ಗಿಫ್ಟ್ ಅಂದರೆ ಬಂದಿತ್ತು ಕ್ರಿಸ್ಮಸ್ಗೆ, ಈ ಥರ ಆಯಿತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಏನಂತ ಮಾಡೋದು, ಜಸ್ಟು ಕಸ್ಟಮರ್ ಕೇರಿಗೆ ಒಂದು ಕಂಪ್ಲೇಂಟ್ನ ರೈಸ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಈ ಥರ ಇನ್ಯಾರಿಗೂ ಆಗಬಾರ್ದು ಅನ್ನೋ ರೀಸನ್ಗೆ. ಬ್ಯಾಡ್ ಲಕ್ ಗೈಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮಳೆ ಬರತ್ತೋರಿದೆ ಹೊರಗಡೆನೂ. ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಇವಾಗ ಊಟ ಮಾಡಿಕೊಂಡು. ಸೊ ಹಾಗೆ ಹೊರಡ್ತೀನಿ. ಸೊ ಅಲ್ಲಿ ನನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ಲೀಸ್ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಯ್.